ಗೊತ್ತಪ್ಪ, ನೀನು ಕತೆ ಮಾಡಿ ಹೇಳ್ಬೇಡ ಅದನ್ನ. ನಾನು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೇನೆ. ಅವರು ಟ್ರಬಲ್ ಶೂಟರ್ ಅಂದರು. ಈಗ ಅವರೇ ಫೈನಲ್ ಅಥಾರಿಟಿ ಇರೋದ್ರಿಂದ ಅವ್ರಿಗೆ ಟ್ರಬಲ್ ಶೂಟರ್ ಯಾರೂ ಇಲ್ಲ. ಈಗ ಹೆರಾಸ್ಮೆಂಟ್ ಅನ್ನೋದು ನಮ್ಮ ಡಿಕ್ಷನರಿಲಿ ಇಲ್ಲ. ತಮಗೂ ಗೊತ್ತಿದೆ, ನಮ್ಮೆಲ್ಲ ಜನಕ್ಕೂ ಗೊತ್ತಿದೆ, ನಮ್ಮ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ. ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಕಾಂಗ್ರೆಸ್ನಲ್ಲಿ ಇನ್ನೂ ಸಂಪೂರ್ಣವಾಗಿ ಎಕ್ಸೆಪ್ಟ್ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರು CM ಆಗಿ ಮಾರನೇ ದಿನನೇ ಒಂದು ಕಡೆ ಖಾತೆಗೋಸ್ಕರ ಸಮಸ್ಯೆಗಳು, ಒಂದು ಕಡೆ ಸಚಿವರೇ ರಿಸೈನ್ ಮಾಡುವಂಥ ಪರಿಸ್ಥಿತಿಗೆ ಬಂತು. ಈ ಅಸ್ಥಿರತೆ ಮತ್ತೆ ಹಾಗೆ ಮುಂದುವರಿತದ, ಹೆಂಗೆ ಸರ್ ತಾವು ಹೆಂಗೆ ವಿಶ್ಲೇಷಣೆ ಮಾಡ್ತೀವಿ? ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಕಾಂಗ್ರೆಸ್ನಲ್ಲಿ ಇನ್ನೂ ಸಂಪೂರ್ಣವಾಗಿ ಎಕ್ಸೆಪ್ಟ್ ಆಗಿಲ್ಲ. ಅದರ ಪರಿಣಾಮವಾಗಿ ಇವೆಲ್ಲ ಇರೋದು. ಸಿದ್ದರಾಮಯ್ಯ ಅವ್ರದ್ದು ನಾಯಕತ್ವ ಯಾವ ರೀತಿ ಎಕ್ಸೆಪ್ಟ್ ಆಗಿತ್ತು, ಆ ಥರ ಎಕ್ಸೆಪ್ಟೆನ್ಸ್ ಇನ್ನೂ ಬಂದಿಲ್ಲ. ಬರುವಂಥ ದಿನಗಳಲ್ಲಿ ಅವರು ತೆಗೆದುಕೊಳ್ಳುವಂಥ ನಿಲುವು ಮತ್ತು ನಡವಳಿಕೆ ಮೇಲೆ ಅವರಿಗೆ ಸವಾಲುಗಳು ಎದುರಾಗ್ತವೆ. ಅವ್ರು ಯಾವ ರೀತಿ ನೋಡ್ತಾರೆ. ಈಗ ಅವರು ಟ್ರಬಲ್ ಶೂಟರ್ ಅಂದರು. ಈಗ ಅವರೇ ಫೈನಲ್ ಅಥಾರಿಟಿ ಇರೋದ್ರಿಂದ ಅವ್ರಿಗೆ ಟ್ರಬಲ್ ಶೂಟರ್ ಯಾರೂ ಇಲ್ಲ. ಈಗ ಹೀಗಾಗಿ ಅವ್ರ ನಿರ್ಣಯಗಳೇ ಅಂತಿಮ. ಆ ನಿರ್ಣಯಗಳು ಯಾವ ರೀತಿ ಇರ್ತವೆ, ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗ್ತಾರೆ ಇಲ್ಲೋ, ಅದರ ಆಧಾರದ ಮೇಲೆ ಆಗ್ತಾಯಿದೆ ಹೊರತಾಗಿ ಅವ್ರು ಇನ್ನೂ ವಿಶ್ವಾಸಾರ್ಹತೆಯನ್ನು ಗಳಿಸ್ಕೋಬೇಕು. ಅವ್ರ ನಿರ್ಣಯಗಳು ಅವ್ರಿಗೆ ಟ್ರಬಲ್ ಆಗ್ತದೆ ಹೇಳಕ್ಕೆ ಬರೋಲ್ಲ. ನನ್ನ ಭವಿಷ್ಯ ಹೇಳೋಕ್ಕಾಗಲ್ಲ ಸರ್. ಶ್ರೀಕಾಂತ್ ಶಾಸಕರು ದೆಹಲಿ ಮಟ್ಟದಲ್ಲಿ ಅದು ಹೆಂಗಂದ್ರೆ ಸರ್, ಅದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ. ಅಲ್ಲ ಸರ್, ಅವರು ಏನಂತಾರೆ, ಮಾನೆಯವರಿಗೆ ಸಚಿವ ಸ್ಥಾನ ಸಿಗಬೇಕಿದೆ, ಆ ಕಾರಣಕ್ಕೆ ಎಲ್ಲ ಗೊತ್ತಪ್ಪ, ನೀನು ಕತೆ ಮಾಡಿ ಹೇಳ್ಬೇಡ ಅದನ್ನ. ನಾನು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. ನಮಗೆ ಇಲ್ಲಿ ಸಚಿವರಾಗೋದಕ್ಕೆ ಏನೂ ಸಂಬಂಧ ಇಲ್ಲ. ಹೆರಾಸ್ಮೆಂಟ್ ಅನ್ನೋದು ನಮ್ಮ ಡಿಕ್ಷನರಿಲಿ ಇಲ್ಲ. ತಮಗೂ ಗೊತ್ತಿದೆ, ನಮ್ಮೆಲ್ಲ ಜನಕ್ಕೂ ಗೊತ್ತಿದೆ, ನಮ್ಮ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ. ನಮ್ಮ ಹೆಸರು ಬಳಕೆ ಮಾಡ್ಕೊಂಡು ಏನು ಸ್ಥಾನ ಗೆಲ್ಲಿಸುವಂಥ ಒಂದು ಪ್ರಯತ್ನ ಒಳ್ಳೆಯದಾಗಲಿ. ಆದರೆ ಒಂದು ಹೇಳ್ತೀನಿ ನಾನು, ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾವೇರಿ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಹಾವೇರಿ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು, ಸ್ಥಳೀಯರಿಗೆ ಉಸ್ತುವಾರಿ ಕೊಡಬೇಕು. ಅಂದಾಗ ಮಾತ್ರ ಇಲ್ಲಿ ಸಮಸ್ಯೆಗಳಿಗೆ ಸ್ಪಂದನೆ ಆಗ್ತದೆ. ಅದರಿಂದ ಕಳೆದ ಬಾರಿ ವಂಚಿತ ಆಗಿದೆ ಈ ಜಿಲ್ಲೆ. ಈ ಬಾರಿ ಕೊಡಬೇಕು, ಹಾವೇರಿ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು. ಯಾರು ಕೊಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಆದರೆ ಹಾವೇರಿ ಜಿಲ್ಲೆಗೆ ಮಾತ್ರ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ. ನಿಮಗೆ ಪ್ರಹ್ಲಾದ್ ಜೋಶಿ ಟಕ್ಕರ್ ಕೊಡಬೇಕು ಅನ್ನೋ ಕಾರಣ ಕೊಡಬೇಕು ಅಂತಾರೆ ಅವರು.